chair you have to rocking chair. ನಾವು ಅದನ್ನ ಮೀರಿ ಇನ್ನೊಂದು ಹೊಸ ಪದ್ಧತಿಯನ್ನು ಕಂಡುಹಿಡಿದಿದ್ದೀವಿ. ಪದ್ಯದ ಮೂಲಕ ವ್ಯಾಕರಣವನ್ನು ಹೇಳ್ಕೊಟ್ರೆ ಮಕ್ಕಳಿಗೆ ಬಹಳ ಸುಲಭವಾಗಿ ಅರ್ಥ ಆಗುತ್ತೆ ಅಂತ. ನಿಮಗೆಲ್ಲ ಗೊತ್ತಿರಬಹುದು, ಇವಾಗ ರೀಲ್ಸ್ ಅಲ್ಲೆಲ್ಲ ಬಹಳ ಟ್ರೆಂಡ್ ಆಗಿರುವಂತಹ ಸಾಂಗ್, ತುಂಬಾ ಹಳೆ ಫಿಲಮ್ ಉಪೇಂದ್ರನ ಸಿನಿಮಾ ಯಾವುದು? ನೋಡಿ, ಟೀಚರ್ಸ್ ಎಲ್ಲ ಕಂಡುಹಿಡಿತಾರೆ, ಮಕ್ಕಳು ಕಂಡುಹಿಡಿದಲ್ಲಿ ಯಾವುದೇ ರೀತಿ ಸಂಶಯ ಇಲ್ಲ. ಅದೇ ಟ್ಯೂನ್ಗೆ ಆನ್ ದ ಸ್ಪಾಟ್ ನಾವು ಈ 3 ವಿಷಯಗಳ ಮೇಲೆ ಒಂದು ಪದ್ಯವನ್ನು ಬರೆದು ನಿಮ್ಮ ಮುಂದೆ ನಮ್ಮ ತಂಡ ಪ್ರಸ್ತುತಪಡಿಸ್ತಾ ಇದ್ದೇವೆ. ಏನಿಲ್ಲ ಏನಿಲ್ಲ ಇವುಗಳ ನಡುವೆ ಏನಿಲ್ಲ, ಅಂತರ ಏನಿಲ್ಲ, ಏನಿಲ್ಲ ಏನಿಲ್ಲ ಇವುಗಳ ನಡುವೆ ಏನಿಲ್ಲ, ಅಂತರ ಏನಿಲ್ಲ. ದ್ವಿ ಎಂದರೆ ಎರಡಂತ, ಉಕ್ತಿ ಎಂದರೆ ಮಾತಂತ, ಒಂದು ಪದವನ್ನು ವಾಕ್ಯವನ್ನು 2 ಬಾರಿ ಬಳಸುವುದರ ದ್ವಿರುದ್ಧಿ ಎನ್ನುವರು. ಏನಿಲ್ಲ ಏನಿಲ್ಲ ಇವುಗಳ ನಡುವೆ ಏನಿಲ್ಲ, ಏನಿಲ್ಲ. ಹೌದೌದು ಬಂದೆ ಬಂದೆ, ನಿಲ್ಲು ನಿಲ್ಲು ಬೇಡ ಬೇಡ, ಹೋಗು ಹೋಗು. ಪ್ರಾಸಕ್ಕಾಗಿ ಪದದ ಜೊತೆ ಮತ್ತೊಂದು ಪದ ಬಳಸೋದುಂಟು. ಸತಿಪತಿ ಮನೆ ಮಠ, ಹಾಲು ಜೇನು ಬಟ್ಟೆ ಒನಕೆನೆ ಮೊಸರು, ಇವುಗಳೇ ಇವು ನುಡಿ, ಇವುಗಳೇ ಜೋಡು ನುಡಿಗಳು, ಇವುಗಳೇ ಜೋಡು ನುಡಿಗಳು. ಮೊದಲ ಪದಕ್ಕೆ ಅರ್ಥವಿದ್ದು ಇನ್ನೊಂದಕ್ಕೆ ಅರ್ಥವಿರದ, ಕಾಫಿ ಗಿಫಿ ಪೆನ್ನು ಗಿನ್ನು ಆರುಗಿಲು, ಇವು ಮಾತಿಗೊಂದು ಗೀತುಗಳು. ಇದು ಕೂಡ ಜೋಡು ನುಡಿಯ ಭಾಗವು ತಿಳಿಯೋ ಗೆಳೆಯ, ಜೋಡು ನುಡಿಯ ಭಾಗ ತಿಳಿ ಗೆಳೆಯ. ಏನಿಲ್ಲ ಏನಿಲ್ಲ ಇವುಗಳ ನಡುವೆ ಏನಿಲ್ಲ, ಅಂತರ ಏನಿಲ್ಲ. ಅರ್ಥವಿರದ ಧ್ವನಿಯ